ಇಂದಿನ ವಿಡಿಯೋ ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇ ಶ್ಲೋಕದ ಕುರಿತಾಗಿದೆ. ಈ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇ ಶ್ಲೋಕದ ಅರ್ಥವನ್ನು ತಿಳಿದುಕೊಳ್ಳೋಣ ಮತ್ತು ಈ ಶ್ಲೋಕವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳನ್ನು ಸಹ ನಾವು ತಿಳಿದುಕೊಳ್ಳೋಣ. ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇ ಶ್ಲೋಕವು ಹೀಗಿದೆ. ಪ್ರಮಾಣಂ ಪ್ರಾಣ ನಿಲಯಃ ಪ್ರಾಣಭೃತ್ ಪ್ರಾಣ ಜೀವನಃ ತತ್ವಂ ತತ್ವವಿದೇಕಾತ್ಮ ಜನ್ಮ ಮೃತ್ಯು ಜರಾತಿಗಃ. ಈ ಶ್ಲೋಕದಲ್ಲಿ ಭಗವಾನ್ ವಿಷ್ಣುವಿನ 8 ನಾಮಗಳಿವೆ. ಈಗ ಭಗವಾನ್ ವಿಷ್ಣುವಿನ ಈ ಪ್ರತಿಯೊಂದು ನಾಮದ ಅರ್ಥವನ್ನು ತಿಳಿದುಕೊಳ್ಳೋಣ. ಮೊದಲ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಮಾಣಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಜ್ಞಾನದ ಪ್ರಕಾಶಮಾನವಾದ ಸಾಕಾರ ರೂಪವಾಗಿದ್ದಾನೆ ಅಥವಾ ಸ್ವಯಂ ಪ್ರಮಾಣಭೂತನಾದವನು ಮತ್ತು ಸದಾ ಶುದ್ಧ ಚೈತನ್ಯದಲ್ಲಿ ನೆಲೆಸಿರುವವನು. ಎರಡನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಾಣ ನಿಲಯಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣುವಲ್ಲಿ ಸಮಸ್ತ ಜೀವಾತ್ಮಗಳು ನೆಲೆಸುತ್ತವೆ ಅಥವಾ ಸಮಸ್ತ ಪ್ರಾಣಿಗಳಿಗೆ ಜೀವಶಕ್ತಿಗಳಿಗೆ ಆಶ್ರಯ ಸ್ಥಾನ ಮತ್ತು ಲಯಸ್ಥಾನವಾಗಿದ್ದಾನೆ. ಮೂರನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಾಣಭೃತೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಮಸ್ತ ಜೀವಿಗಳನ್ನು ಪೋಷಿಸುವವನು ಅಥವಾ ಆಹಾರದ ಮೂಲಕ ಎಲ್ಲ ಪ್ರಾಣಿ ಶಕ್ತಿಗಳನ್ನು ಬಲಪಡಿಸುವ ಮತ್ತು ಪೋಷಿಸುವವನು. ನಾಲ್ಕನೇ ವಿಷ್ಣು ನಾಮವು ಹೀಗಿದೆ. ಓಂ ಪ್ರಾಣ ಜೀವನಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಸಮಸ್ತ ಜೀವಿಗಳಿಗೆ ಜೀವವನ್ನು ನೀಡುವವನು ಅಥವಾ ಪ್ರಾಣ ಅಪಾನ ಮುಂತಾದ ವಾಯುಗಳ ಮೂಲಕ ಮನುಷ್ಯರನ್ನು ಜೀವಂತವಾಗಿರಿಸಿರುವವನು. ಐದನೇ ವಿಷ್ಣು ನಾಮವು ಹೀಗಿದೆ. ಓಂ ತತ್ವಾಯ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಅಮೃತ, ಸತ್ಯ ಮತ್ತು ಪರಮಾರ್ಥದಂತಹ ಶಬ್ದಗಳ ನಿಜವಾದ ಅರ್ಥವಾಗಿದ್ದಾನೆ ಅಥವಾ ಸ್ವರೂಪವಾಗಿದ್ದಾನೆ. ಆರನೇ ವಿಷ್ಣು ನಾಮವು ಹೀಗಿದೆ. ಓಂ ತತ್ವವಿದೆ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ತನ್ನದೇ ಆದ ತತ್ವವನ್ನು ಅಥವಾ ತನ್ನ ನಿಜವಾದ ಸ್ವರೂಪವನ್ನು ಅರಿತಿರುವವನು. ಏಳನೇ ವಿಷ್ಣು ನಾಮವು ಹೀಗಿದೆ. ಓಂ ಏಕಾತ್ಮನೇ ನಮಃ. ಈ ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಏಕೈಕ ಆತ್ಮನಾಗಿದ್ದಾನೆ ಅಥವಾ ಅವನೇ ಸರ್ವವ್ಯಾಪಿಯಾದ ಏಕೈಕ ಅಸ್ತಿತ್ವ ಹಾಗೂ ಎಲ್ಲರಲ್ಲೂ ನೆಲೆಸಿರುವ ಆತ್ಮನಾಗಿದ್ದಾನೆ. ಎಂಟನೇ ವಿಷ್ಣು ನಾಮವು ಹೀಗಿದೆ. ಓಂ ಜನ್ಮ ಮೃತ್ಯು ಜರಾತಿಗಾಯ ನಮಃ. ವಿಷ್ಣು ನಾಮದ ಅರ್ಥ ಭಗವಾನ್ ವಿಷ್ಣು ಹುಟ್ಟು, ಅಸ್ತಿತ್ವ, ಬೆಳವಣಿಗೆ, ಪರಿವರ್ತನೆ, ಕ್ಷೀಣಿಸುವಿಕೆ ಮತ್ತು ಸಾವು ಎಂಬ 6 ಬಗೆಯ ವಿಕಾರಗಳಿಗೆ ಒಳಪಡದೆ ಇರುವವನಾಗಿದ್ದಾನೆ. ಈ ಶ್ಲೋಕವನ್ನು ಪಠಿಸುವುದರಿಂದ ಅಥವಾ ಕೇಳುವುದರಿಂದ ನಮ್ಮ ಜೀವನದಲ್ಲಿ ಮುಕ್ತಿಯನ್ನು ಪಡೆಯಲು ಸಹಾಯವಾಗುತ್ತದೆ. ಇದು ನಮಗೆ ಶಕ್ತಿ ಮತ್ತು ಪೋಷಣೆಯನ್ನು ನೀಡುತ್ತದೆ, ಅಲ್ಲದೆ ಜ್ಞಾನ ಹಾಗೂ ಶುದ್ಧ ಪ್ರಜ್ಞೆಯನ್ನು ಒದಗಿಸುತ್ತದೆ. ಇದು ಆಳವಾದ ಆಧ್ಯಾತ್ಮಿಕ ನೆಲೆಗಟ್ಟನ್ನು ಒದಗಿಸಿ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ನಮ್ಮ ಸುತ್ತಲೂ ಮಾನಸಿಕ ರಕ್ಷಣಾ ಕವಚವನ್ನು ನಿರ್ಮಿಸಲು ಸಹಕಾರಿಯಾಗಿದೆ. ಉತ್ತರ ಭದ್ರಾ ನಕ್ಷತ್ರಕ್ಕೆ ಸೇರಿದ ಜನರು ತಮ್ಮ ಜೀವನದಲ್ಲಿನ ಎಲ್ಲಾ ಸಮಸ್ಯೆಗಳನ್ನು ತೊಡೆದುಹಾಕಲು ಮತ್ತು ನಿಮ್ಮ ಜೀವನದಲ್ಲಿ ಎಲ್ಲಾ ಶುಭಗಳನ್ನು ಪಡೆಯಲು ಈ ಮಂತ್ರವನ್ನು 27 ಬಾರಿ ಜಪಿಸಬೇಕು. ಇದಿಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರದ 103ನೇ ಶ್ಲೋಕದ ಕುರಿತಾಗಿತ್ತು. ನಾಳೆಯ ವಿಡಿಯೋದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 104ನೇ ಶ್ಲೋಕದ ಮೇಲೆ ಚಿಂತನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.